ನೋಡಿ ಅವ್ರ ಜೊತೆಗೆ ವರ್ಕ್ ಮಾಡಿದವರ ಅಳಲಿದು ಭಾಳ ನೋವಾಗ್ತಾ ಇದೆ, ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ. ಇದ್ರ ಜೊತೆಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಥವಾ 47ನೇ ವಯಸ್ಸಿಗೆ ಹೃದಯಾಘಾತ ಆಗಿರೋದು ಯಾಕೆ, ಏನಾಗಿತ್ತು? ಒಳ್ಳೆ ಫಿಟ್ ಆಗಿದ್ರು, ಫಿಟ್ನೆಸ್ ಫ್ರೀಕ್ ಅಂತ ಹೇಳಿ ಕರಿತಾ ಇದ್ರು ಅವರನ್ನು ಪ್ರತಿಯೊಬ್ಬರು ಕೂಡ. ಏನಾಗಿತ್ತು ಅಂಥದ್ದು? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಜೊತೆಗೆ ಅವರ ಲೈಫ್ ಜರ್ನಿ ಯಾವ ರೀತಿಯಾಗಿತ್ತು, ಸಿನಿ ಜರ್ನಿ ಯಾವ ರೀತಿಯಾಗಿತ್ತು, ಸೀರಿಯಲ್ ಜರ್ನಿ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೆಲುಕು ಹಾಕುವಂಥ ಸಮಯ. ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಡ್ತೀನಿ. ಭಾಳ ಪ್ರಮುಖವಾಗಿ ಹಿರಿಯ ನಟರಾಗಿರುವಂಥ ಗಣೇಶ್ ರಾವ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದಾದ ನಂತರ ನಿರ್ಮಾಪಕರಾಗಿರುವಂಥ ಶಿವಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೈದ್ಯರು, ಜನಸ್ನೇಹಿ ವೈದ್ಯರು ಅಂತ ಖ್ಯಾತಿ ಗಳಿಸಿರುವಂಥ ಡಾಕ್ಟರ್ ಆಂಜನಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಣೇಶ್ ರಾವ್ ಅವರಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಸರ್, ನಿಮಗೆ ದಿಲೀಪ್ ರಾಜ್ ಅವರು ಹೇಗೆ ಪರಿಚಯ, ಎಷ್ಟು ವರ್ಷದಿಂದ ಪರಿಚಯ, ಹೇಗಿತ್ತು ನಿಮ್ಮ ಬಾಂಡಿಂಗ್? ಸರ್, ದಿಲೀಪ್ ರಾಜ್ ಅವರು ಜನನಿ ಸೀರಿಯಲ್ ಮಾಡ್ತಾರೆ, ಅವಾಗಿಂದ ಪರಿಚಯ ನನಗೆ. ಅವ್ರ ಜೊತೆ ಸುಮಾರು ಸೀರಿಯಲ್ಗಳನ್ನ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಮತ್ತು ಈಗ ಅವರು ಪ್ರೊಡಕ್ಷನ್ ಮಾಡುವಾಗ ಅವ್ರ ಪ್ರೊಡಕ್ಷನ್ಲು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಹೊಸದಾಗಿ ಒಂದು ಕೃಷ್ಣ ರುಕ್ಕುನಲ್ಲಿ ಒಂದು 15 ದಿನದಿಂದ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತು ನಂದು. ಬಟ್ ಅವರು ಕಂಪೇರ್ ಟು ಆಲ್ ನಾವು ಯಾವ್ಯಾವ ಆರ್ಟಿಸ್ಟ್ಗಳು ಕಂಪೇರ್ ಮಾಡ್ತೀವೋ ಅವ್ರು ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ರು. ಅವರ ಒಂದು ಫಿಟ್ನೆಸ್ ಇರ್ಬೋದು, ಅವರು ಆರೋಗ್ಯಕ್ಕೆ ನೀಡ್ತಾ ಇರ್ತಕ್ಕಂಥ ಒಂದು ನಂತರ ಅದಕ್ಕೆ ಪ್ರಾವಿಷನ್ ಇಂಪಾರ್ಟೆನ್ಸ್ ಇರ್ಬೋದು. ಡೈಲಿ ಜಿಮ್ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೆ. ಮತ್ತು ಆಹಾರದಲ್ಲೂ ಕೂಡ ಬಹಳ ಮಿತವಾಗಿ ಬಹಳ ಒಳ್ಳೆಯ ಆಹಾರಗಳನ್ನ ತಗೊಳ್ತಾಯಿದ್ರು. ಬಟ್ ಇವಾಗ ಅಲ್ಲಿ ಮಾತಾಡಿ ನಿಂತು ಅವರ ಅಂಗಡಿನಲ್ಲಿ ಅವ್ರು ಗ್ರಾಸರಿ ಕೊಡೋರೊಬ್ಬ ಸಿಕ್ಕಿದ್ರು, ಅಂಗಡಿಯ ಓನರ್ ಯಾರೋ ಒಬ್ಬರು. ಅವ್ರು ಹೇಳ್ತಾಯಿದ್ರು, ಸರ್ ಬಂದಾಗ ನಮ್ಮಲ್ಲಿ ಜಾಸ್ತಿ ಮಿಲೆಟ್ಸ್ನೇ ಅವರು ಪರ್ಚೇಸ್ ಮಾಡ್ತಾಯಿದ್ರು. ಮತ್ತು ಅವ್ರ ಮಿಸ್ಸಸ್ ಬಂದರೆ ಇದು ರಾಜಮುಡಿ ಅಕ್ಕಿ, ಕೆಂಪಕ್ಕಿ ಬರುತ್ತಲ್ಲ, ಅದನ್ನೇ ತಗೋತಾಯಿದ್ರು. ಆಯಿಲ್ ಮಾತ್ರ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಅಂಥ ದೊಡ್ಡ ನಟ ಆದರೂ ಕೂಡ ಇಲ್ಲಿ ಬಂದಾಗ ಜನಸಾಮಾನ್ಯರ ಥರ ಜೊತೆ ಬೆರೀತಾ ಇದ್ರು. ಇವೆಲ್ಲವೂ ಅಂದಾಗ ಈಗ ನೋಡಿ, ಸ್ವಲ್ಪ ದಿನಗಳಿಂದ ನಮ್ಮ ಪುನೀತ್ ಅವ್ರನ್ನ ಕಳ್ಕೊಂಡು ಒಂದು ಕಗ್ಗತ್ತಲ್ಲಿ ಆವರಿಸಿತ್ತು ಇಂಡಸ್ಟ್ರಿಗೆ. ಇನ್ನೇನೋ ಸ್ವಲ್ಪ ಸರಿತಾ ಇದ್ದ ಟೈಮ್ ಇದು ಒಂದು ಈ ಥರ ಆಯಿತು. ಅವರು ಕೂಡ ಫಿಟ್ನೆಸ್ಸಲ್ಲಿ, ಪುನೀತ್ ಅವರು ಕೂಡ ಫಿಟ್ನೆಸ್ಸಲ್ಲಿ ಮಾಸ್ಟ್ರು, ಇವರು ಕೂಡ ಫಿಟ್ನೆಸ್ಸಲ್ಲಿ ಮಾಸ್ಟ್ರು. ಇವರ ಮನೆ ಮೇಲ್ಗಡೆ 3rd ಫ್ಲೋರಲ್ಲಿ ಫಿಟ್ನೆಸ್ಗೋಸ್ಕರನೇ ಒಂದು ಫ್ಲೋರನ್ನು ಮೀಸಲಿಟ್ಟಿದ್ದಾರೆ ಇವರು. ಜಿಮ್ಮೇ ಅದು. ಸೊ ಏನಾಗಿದೆ, ಅವು ಇದೆಲ್ಲ ನೋಡ್ತಾ ಇದ್ರೆ ದೇವ್ರನ್ನ ನಾವು ದಯಾಮಯಿ ಅಂತೀವಿ, ಕರುಣಾಮಯಿ ಅಂತೀವಿ. ಬಟ್ ಇದೆಲ್ಲ ನೋಡ್ತಾ ನಿಜವಾಗ್ಲೂ ದೇವ್ರ ಕರುಣೆ ಇದೆಯಾ ಅಥವಾ ದೇವರೇ ಇದಾರೋ ಇಲ್ವೋ, ಅವ್ರ ಕರುಣೆ ಇದೆಯೋ ಇಲ್ವೋ, ಇವೆಲ್ಲ ಅಂದಾಗ ಮನಸ್ಸಲ್ಲಿ ಸಾಮಾನ್ಯ ಮನುಷ್ಯನಿಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್. ಈಗ ನಮಗೆ ಎಷ್ಟು ನೋವಾಗ್ತಾ ಇರ್ಬೇಕಾದ್ರೆ ಪಾಪ ಅವ್ರ ಮನೆ, ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ, ಅವರ ಮಿಸ್ಸಸ್ಗೆ ಎಷ್ಟು ದುಃಖ ಪಡ್ತಾ ಇರ್ಬೋದು. ಮತ್ತು ಆ ಪ್ರೊಡಕ್ಷನ್ ಹುಡುಗರಲ್ಲಿ ಇದು ಮಾಡೋರು ಪಾಪ ಅವ್ರ ದುಃಖ ನೋಡಕ್ ಆಗ್ತಾ ಇಲ್ಲ. ಅಲ್ಲಿ ಅವ್ರ ಜೊತೆ ಕೆಲಸ ಮಾಡೋಂಥ 2-3 ಪ್ರೊಡಕ್ಷನ್ ನಡೀತಾ ಇದೆ ಅವ್ರದ್ದು. ಬಟ್ ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿ ಇದ್ರು ಸರ್. ಪ್ರೊಡಕ್ಷನ್ ಹೌಸ್ ಆದ್ರೂ ಕೂಡ ಎಲ್ಲರ ಇವರೇ ಒಂಥರ ಡಿಫ್ರೆಂಟ್ ಆಗಿರ್ತಾ ಇದ್ರು. ಮಿತಭಾಷಿ, ಡಿಸಿಪ್ಲಿನ್ ಮನುಷ್ಯ. ನಾವು ನಮ್ಮ KTV ಕನ್ನಡ ಟೆಲಿವಿಷನ್ ಅಸೋಸಿಯೇಷನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವ್ರದ್ದಾದ ಸಮಸ್ಯೆಗಳು ಬಂದಾಗ ಅಸೋಸಿಯೇಷನ್ ಇವರು ನಮ್ಮ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆನೂ ನಾನು ವರ್ಕ್ ಮಾಡಿದ್ದೀನಿ. ಸೊ ಆ ಟೈಮಲ್ಲಿ ಇವರೇನಾದರೂ ಸಮಸ್ಯೆಗಳು ತೊಗೊಂಡು ನಮ್ಮ ಅಸೋಸಿಯೇಷನ್ ಬಂದಾಗ ಎಲ್ಲ ಪ್ರೊಡ್ಯೂಸರ್ ಒಂಥರ ಇವರು ಒಂಥರ ಮಾತಾಡೋರು. ಬಟ್ ಎಲ್ಲರದ್ದು ತೂಕ ಒಂದು ಕಡೆ ಹಾಕಿದ್ರೆ ಇವ್ರದೊಂದು ತೂಕ ಜಾಸ್ತಿ ಇರೋದು, ಅಷ್ಟು ಡಿಸಿಪ್ಲಿನ್ ಆಗಿರೋರು. ಮತ್ತು ಪ್ರೊಡಕ್ಷನ್ಲೂ ಅಷ್ಟೇ, ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಅಲ್ಲಿನ ಕಾರ್ಮಿಕರಿಗೆ ಕೊಡುವಂಥ ಗೌರವ ಇರ್ಬೋದು, ಆರ್ಟಿಸ್ಟ್ಗಳು ಕೊಡೋ ಗೌರವ ಇರ್ಬೋದು, ಇವೆಲ್ಲವೂ ನೋಡಿದಾಗ ಇಂಥ ಒಳ್ಳೆ ವ್ಯಕ್ತಿನ ಯಾಕೆ ಇಷ್ಟು ಬೇಗ ದೇವ್ರು ಕರ್ಸ್ಕೊಂಡ? ನಿಜ, ಅದೊಂದು ಯಕ್ಷ ಪ್ರಶ್ನೆ ಸರ್. ಇವತ್ತು ಇಲ್ಲಿ ಈ ಕ್ಷಣಕ್ಕೂ ಅದೇ ಆಗ್ತಾ ಇರೋದು. ಬೆಳಿಗ್ಗೆ 6 ಗಂಟೆ 6 ವಿಷಯ ಗೊತ್ತಾದಾಗ ಯಾರೋ ತಮಾಷೆ ಮಾಡ್ತಾ ಇರಬೇಕು ಅಂದ್ಕೊಂಡೆ. ಆಮೇಲೆ ಅಲ್ಲಿ ಅವರ ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿದಾಗ ತಿಳ್ಕೊಂಡೆ, ನೋಡೋದು ಇಲ್ಲ ಸರ್ ಇದು ನಿಜ ಸರ್ ಅದು ಅಂದರು. ಆ ಒಂದು ತಮಾಷೆ ಅನ್ಕೊಂಡಿದ್ದೆ ಒಂದು ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ, ಈ ಥರದೊಂದು ನ್ಯೂಸ್ ಕೇಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ದುಃಖ ಇನ್ನೂ ಇದೆ ಸರ್. ಬಟ್ ಏನು ಮಾಡ್ತೀರಾ, ಒಂದು ಯಮ ಕುಣಿಕೆ ಹಾಕಿದ್ರೆ ಅದನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ.